ಹಾಯ್ ಎವ್ರಿವಾನ್, ನನ್ನ ಸುಂದರ ಸ್ನೇಹಿತರಿಗೆ ಸಾರ್ಟೆಡ್ ವಿತ್ ಸೊನಾಲಿ ಚಾನಲ್ಗೆ ಸ್ವಾಗತ. ಇಟ್ಸ್ ಬೀನ್ ಅ ವೈಲ್, ವಿ ಹ್ಯಾವ್ ನಾಟ್ ಮೆಟ್ ಲೈಕ್ ದಿಸ್. ನಾನು ಬೇಸಿಕ್ಲಿ ಐ ವಾಸ್ ಟ್ರಾವೆಲಿಂಗ್ ಆದ ನಂತರ ಬ್ಯಾಂಗ್ಳೂರ್ ವಾಪಸ್ ಬಂದ್ವಿ ಆ್ಯಂಡ್ ದೆನ್ ಐ ಫೆಲ್ ಸಿಕ್. ಹುಷಾರಿದ್ದಿದ್ದಿಲ್ಲ. ನಾವು ಐ ಆಮ್ ರಿಕವರಿಂಗ್. ಈಗ ಸೌಂಡ್ ಕ್ಲಿಯರ್ ಆಗ್ತಾ ಇದೆ. ಸೊ ಎಸ್, ಐ ಆಮ್ ರೆಕಾರ್ಡಿಂಗ್ ಅಗೇನ್. ಇವತ್ತಿನ ವಿಡಿಯೋ ಕ್ವಿಕ್ ವಿಡಿಯೋ, ಒಂದು 5-6 ಮಿನಿಟ್ಸ್ ವಿಡಿಯೋನೇ ಇರ್ತದೆ. ಐ ಜಸ್ಟ್ ವಾಂಟೆಡ್ ಟು ಗಿವ್ ಯು ಅನ್ ಅಪ್ಡೇಟ್ ಆಫ್ ದಿಸ್ ಲೇಸರ್ ಥಿಂಗ್. ಆಯಿತಾ, ಇಲ್ಲಿ ಇಫ್ ಯು ಕ್ಯಾನ್ ಸಿ, ಐ ಶೋ ಯು ಅಗೇನ್ ಒನ್ ಮೋರ್ ಟೈಮ್. ಸೊ ನಾನು ಲೇಸರ್ ಲಾಸ್ಟ್ ಐ ಥಿಂಕ್ 1.5 ಮಂತ್ ಹಿಂದೆ ಮಾಡಿಸಿದ್ದು, ಇಫ್ ಐ ಆಮ್ ನಾಟ್ ರಾಂಗ್. ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ತಾನೆ. ಸೊ ಬೇಸಿಕ್ಲಿ ಲಾಸ್ಟ್ ಮಾಡಿಸಿದಾಗ ಇಲ್ಲಿ ಫುಲ್ ಗಾಯ ಆಗಿಬಿಟ್ಟಿತ್ತಲ್ಲ, ಇವಾಗ ಇಟ್ಸ್ ಆಲ್ಮೋಸ್ಟ್ ಗಾನ್. ಹಾಗೆ ಹೇರ್ ಇಸ್ ಕಮಿಂಗ್ ಬ್ಯಾಕ್. ಟಚ್ ಮಾಡಿ ನೋಡಿದಾನಲ್ಲ, ಈಗ ಇಲ್ಲಿ ನೋಡಿ, ಯು ಕ್ಯಾನ್ ಸಿ ದಿಸ್. ಹೀಗೆ, ಬಟ್ ಮೊದಲಿನ ಥರ ಥಿಕ್ಕಿಲ್ಲ ಮತ್ತು ಹೀಗೆ ಕಂಟಿನ್ಯೂಯಸ್ ಎಲ್ಲ ಇಲ್ಲ. ಇಫ್ ಐ ಆಮ್ ಗಿವಿಂಗ್ ಯು ಕ್ಲಿಯರ್ ಐಡಿಯಾ, ಏನಕ್ಕೆ ತೋರಿಸ್ತಾ ಇದ್ದೇನೆ, ಫುಲ್ ಬಾಡಿ ಲೇಸರ್ ಮಾಡಿಸ್ತಾನಲ್ಲ ಕೈಗೆ. ಜಸ್ಟ್ ಅ ಸೆಕ್. ಸೊ ಬೇಸಿಕಲಿ ಲೇಸರ್ ಇಸ್ ವರ್ಕಿಂಗ್ ಫಾರ್ ಮೀ. ಆ್ಯಂಡ್ ಐ ಶುಡ್ ಹ್ಯಾವ್ ಡನ್ ಇಟ್ ಮೇ ಬಿ ವೆನ್ ಐ ವಾಸ್ 18-19 years old. ಆವಾಗ ಅಷ್ಟು ಧೈರ್ಯನೂ ಇರಲಿಲ್ಲ, ನನ್ನ ಪೇರೆಂಟ್ಸ್ ನನಗೆ ಅಲವು ಮಾಡ್ತಿರಲಿಲ್ಲ. ಸೊ ಐ ಆಮ್ ಡೂಯಿಂಗ್ ಇಟ್ ನೌ ಆ್ಯಟ್ 30. ಈಗ ಇದನ್ನು ಏನಕ್ಕೆ ಮೆನ್ಷನ್ ಮಾಡ್ತಾ ಇದ್ದೇನೆ, ಆ್ಯಂಡ್ ಪ್ರೋಗ್ರೆಸ್ ನೋಡ್ತಾ ಇದ್ದೀರಲ್ಲ, ಇಟ್ಸ್ ಪ್ರೋಗ್ರೆಸಿಂಗ್, ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಬಟ್ ನಾನು ತುಂಬ ಥಿಕ್ ಹೇರ್ ಇರೋದ್ರಿಂದ ಐ ವಿಲ್ ಟೇಕ್ ಲಾಟ್ಸ್ ಆಫ್ ಸೆಷನ್. ಫುಲ್ ನಾರ್ಮಲ್ ಎಲ್ಲರ ಥರ ಆಗಲಿಕ್ಕೆ ಐ ಥಿಂಕ್ 8-9 ಸೆಷನ್ಸ್ ಎಲ್ಲ ಆಗ್ತದೆ ಫೇಸಿಗೆ. ಸೊ ವಿಲ್ ವೇಟ್ ಫಾರ್ ದ್ಯಾಟ್. ನಿಮಗೂ ಅಪ್ಡೇಟ್ ಕೊಡ್ತಾ ಇರ್ತೇನೆ. ಸೊ ಯು ವಿಲ್ ಆಲ್ಸೋ ಬಿ ಅ ಪಾರ್ಟ್ ಆಫ್ ದಿಸ್. ಮೊದಲೇ ಐ ಥಿಂಕ್ ಮಧ್ಯ ವ್ಲಾಗ್ಸ್ ಮಧ್ಯೆ ಹಾಕ್ತಿದ್ನಲ್ಲ, ದಿಸ್ ಇಸ್ ಅ ಪ್ರಾಪರ್ ವಿಡಿಯೋ ಫಾರ್ ಓನ್ಲಿ ಮೈ ಫೇಶಿಯಲ್. ಈಗ ಫೇಶಿಯಲ್ ಹೇರ್ ಯಾಕೆ ಬರ್ತದೆ? ಮೆನಿ ರೀಸನ್ಸ್ ಆರ್ ದೇರ್. ಆಯಿತಾ, ಕೆಲವೊಬ್ಬರಿಗೆ ಇಟ್ ಇಸ್ ಬೇಸಿಕ್ ಜೆನೆಟಿಕ್ ಅಷ್ಟೇ, ಕೆಲವೊಬ್ಬರಿಗೆ ಬೇರೆ ಏನೂ ರೀಸನ್ ಇರಲ್ಲ, ಎಲ್ಲ ಸರಿ ಇರ್ತದೆ ಹೆಲ್ತ್ ಕಂಡೀಷನ್. ಇಟ್ಸ್ ಜಸ್ಟ್ ಜೆನೆಟಿಕ್ಸ್. ಅವರು ಮನೆಯಿಂದ ಎಲ್ಲ ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ಹಾಗೆ ಇರ್ತದೆ. ಸೊ ಇಟ್ ಕಂಟಿನ್ಯೂಸ್ ಟು ದೆಮ್. ಬಟ್ ಕೆಲವೊಬ್ಬರಿಗೆ, ವಿಚ್ ಇಸ್ ಮೈ ಕಂಡೀಷನ್, ಮೈ ಕ್ಯಾಟಗರಿ, ನಮಗೆ ಇಟ್ ಈಸ್ ಬಿಕಾಸ್ ಆಫ್ PCOD. ಬೇಸಿಕ್ಲಿ ಫಾರ್ ಮೀ, ಐ ಬಿಲಾಂಗ್ ಟು ದ ಕ್ಯಾಟಗರಿ ವೇರ್ ಐ ಹ್ಯಾವ್ ಹಾರ್ಮೋನಲ್ ಇಶ್ಯೂಸ್ ಇದೆ ನನಗೆ. ಹಾಗಾಗಿ ನನಗೆ ಅಂತ ಈ ಥರ ಹೇರ್ ಗ್ರೋತ್ ಬರ್ತದೆ. ಬಟ್ ಕ್ವಿಕ್ ಬ್ಯಾಕ್ ಸ್ಟೋರಿ, PCOD ಮತ್ತು ಇನ್ನೊಂದು ವಿಡಿಯೋ ನೋಡಿದ್ದಿದ್ರೆ, ಪ್ರೆಗ್ನೆನ್ಸಿ ಜರ್ನಿ ವಿಡಿಯೋ ನೋಡಿದ್ದಿದ್ರೆ, ಯು ವಿಲ್ ನೋ ದ್ಯಾಟ್ ಒಮ್ಮೆಲೆ ಡಿಟೆಕ್ಟ್ ಆಗಿಲ್ಲ PCOD ನನಗೆ. ನಾನು ಅರೌಂಡ್ 5th ಸ್ಟ್ಯಾಂಡರ್ಡಿಂದ ಯಾವಾಗ ಅದು ಪೀರಿಯಡ್ಸ್ ಎಲ್ಲ ಶುರು ಆಯ್ತಲ್ಲ, ಪೀರಿಯಡ್ ಶುರು ಆಯಿತು. ಆ್ಯಂಡ್ ದೆನ್ ಸ್ಲೋಲಿ ನನ್ನ ಪೀರಿಯಡ್ ಫ್ಲೋ ಭಾಳ ಇದ್ದಿತ್ತು. ಅಟ್ ದ್ಯಾಟ್ ಯಂಗ್ ಏಜ್ ನನಗೆ ಗೊತ್ತಿರಲಿಲ್ಲ ದ್ಯಾಟ್ ದಿಸ್ ಹೇರ್ ಗ್ರೋತ್ ಇಸ್ ಬಿಕಾಸ್ ಆಫ್ ಇರ್ರೆಗ್ಯುಲರ್, ಅಂದರೆ ಪೀರಿಯಡ್ಸ್ ಉಲ್ಟಾ ಸೀದಾ ಇರೋದ್ರಿಂದ, ಹಾರ್ಮೋನ್ಸ್ ಚೇಂಜ್ ಆಗ್ತಿರೋದ್ರಿಂದ ಈ ಥರ ಹೇರ್ ಗ್ರೋತ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ದ್ಯಾಟ್ ವಾಸ್ ಇಟ್. ಅಂದರೆ ನನ್ನ ಹೇರ್ ಗ್ರೋತ್ ಯಾಕೆ ಆಗ್ತಾ ಇದೆ, ಯಾಕೆಂದರೆ ನನಗೆ PCOD ಇದೆ. ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಟೆಸ್ಟೋಸ್ಟಿರಾನ್, ಅಂದರೆ ಮೇಲ್ ಹಾರ್ಮೋನ್ಸ್ ಏನಿರ್ತದಲ್ಲ, ಅದು ನಮ್ಮಲ್ಲಿ ಎಲ್ಲರಲ್ಲೂ ಫೀಮೇಲ್ಸಲ್ಲಿ ಟೆಸ್ಟೋಸ್ಟಿರಾನ್ ಇರ್ತದೆ. ಗಂಡು ಮಕ್ಕಳಿಗೆ ಹೇಗಿರ್ತದಲ್ಲ ಎಕ್ಸಾಕ್ಟ್ಲಿ ಆ ಥರ ಅಲ್ಲದೆ ಇದ್ದರೂ ಸ್ವಲ್ಪ ಮಟ್ಟಿಗೆ ಇಟ್ ಇಸ್ ಓಕೆ, ಎಲ್ಲ ನಾರ್ಮಲ್ ಹಾರ್ಮೋನ್ಸ್. ಬಟ್ ಯಾವಾಗ ಈ ಟೆಸ್ಟೋಸ್ಟಿರಾನ್ ಲೆವೆಲ್ ಉಂಟಲ್ಲ ಜಾಸ್ತಿ ಆಗ್ತದೆ, ನಾರ್ಮಲ್ ಲೆವೆಲ್ಗಿಂತ ಜಾಸ್ತಿ ಆಗ್ತದೆ, ದ್ಯಾಟ್ ಇಸ್ ವೆನ್ ಇಟ್ ಈಸ್ ಅ ಪ್ರಾಬ್ಲಮ್. ಆವಾಗ ಇಟ್ ಈಸ್ ನಾಟ್ ನಾರ್ಮಲ್. ಆವಾಗ ನಿಮ್ಮ ಬಾಡಿ ಮೇಲೆ ಚೇಂಜಸ್ ಕಾಣ್ಲಿಕ್ಕೆ ಶುರು ಆಗ್ತದೆ. ಫೇಸ್ ವಾಸ್ ಅಂತ ಮೇನ್ ಏರಿಯಾ ವೇರ್ ಐ ಗಾಟ್ ದಿಸ್ ಟು ಮಚ್ ಆಫ್ ಹೇರ್. ಹಾಗೆ ರೀಸನ್ ಅಂತೂ ಹಾರ್ಮೋನ್ಸ್ ಅಂತ ಹೇಳಿ ಆಯಿತು. ಹಾರ್ಮೋನ್ಸಲ್ಲಿ ಸೊ ಸಣ್ಣ ಇರುವಾಗಿಂದನೇ ಯಾಕೆ, ದೇರ್ ಆರ್ ಸರ್ಟನ್ ರೀಸನ್ಸ್. ನಾನು ಎಂತ ಫಿಗರ್ ಔಟ್ ಮಾಡಿದ್ದು, ನನ್ನ ಪ್ರಕಾರ ನಾವು ಚಿಕ್ಕಂದಿಂದನೂ ಸ್ವೀಟ್ ಜಾಸ್ತಿ ತಿಂತೇನೆ ನಾನು. ಆಯಿತಾ, ಸೊ ಐ ಆಮ್ ಅ ಸ್ವೀಟ್ ಟೂತ್ ಅಂತ ಹೇಳ್ಬೋದು. ನಾನು ತುಂಬ ಸ್ವೀಟ್ ತಿಂತೇನೆ. ನಮ್ಮ ಮನೇಲಿ ಎಲ್ಲರೂ ಸ್ವೀಟ್ ಅಡಿಕ್ಟೆಡ್. ಸೊ ಮೋಸ್ಟ್ಲಿ ಅದರಿಂದ ಇರಬಹುದು ಅನ್ನೋ ಅನಿಸಿಕೆ. ಮತ್ತು ನಾನು ಈ ಗುಡ್ಡೆ ಬಿಸ್ಕೆಟ್ ಬರ್ತದಲ್ಲ, ಗುಡ್ಡೆ ಮತ್ತು ಬೋರ್ಬನ್, ಆ ಬಿಸ್ಕೆಟ್ ಎಲ್ಲ ಐ ಥಿಂಕ್ 1 ಪ್ಯಾಕೆಟ್ 1 ಸಿಟ್ಟಿಂಗಲ್ಲಿ ಹಿಂಗೆ ಸಕ್ ಅಂತ ಖಾಲಿ ಮಾಡ್ಬೋದಿತ್ತು ಆ ಥರ. ಸೊ ಮೋಸ್ಟ್ಲಿ ಸ್ವೀಟ್ಸ್ ಆ್ಯಂಡ್ ದೀಸ್ ಬಿಸ್ಕೆಟ್ಸ್ ಮೈಟ್ ಹ್ಯಾವ್ ಡನ್ ಇಟ್. ಪಕ್ಕಾ ಅನ್ನೋದು ಗೊತ್ತಿಲ್ಲ.
ಆ್ಯಂಡ್ ನಮ್ಮ ಮನೇಲಿ ಹೆಣ್ಮಕ್ಳಿಗೆ, ನಮ್ಮ ಪಪ್ಪನ ಸೈಡ್ ಮನೆ ಅಲ್ಲಿ ಹೆಣ್ಮಕ್ಳಿಗೆ PCOD ಇದೆ. ಪ್ರೆಗ್ನೆನ್ಸಿ ರಿಲೇಟೆಡ್ ಇಶ್ಯೂಸ್ ಅವ್ರು ಎಲ್ಲರಿಗೂ ಇದೆ. ನಮ್ಮ ಪಪ್ಪನಿಗೆ 3 ಅಕ್ಕ ತಂಗಿದಿರು ಆಯ್ತಾ, ಸೊ 3 ಜನ ತಂಗಿದಿರು. ಅವ್ರು 3 ಜನಕ್ಕೂ ಪ್ರೆಗ್ನೆನ್ಸಿ ರಿಲೇಟೆಡ್ ಇಶ್ಯೂಸ್ ಆಗಿದ್ದಾವೆ, ಪೀರಿಯಡ್ಸ್ ರಿಲೇಟೆಡ್ ಇಶ್ಯೂಸ್. ಅವರಿಗೆ ಐ ಥಿಂಕ್ ದೇ ಆರ್ ಇನ್ 40s and 50s ನಾವು. ಅವ್ರಿಗೆ ಇವಾಗಲೂ ಸಹ ದೇ ಹ್ಯಾವ್ ದ ಹೆವಿಯೆಸ್ಟ್ ಫ್ಲೋ ಡ್ಯೂರಿಂಗ್ ದರ್ ಪೀರಿಯಡ್ಸ್. ಸೊ ನನಗೆ ಮೇ ಬಿ ಬಿಕಾಸ್ ಆಫ್ ದ ಫುಡ್ ಆ್ಯಂಡ್ ಶುಗರ್ ಆರ್ ಮೇ ಬಿ ಬಿಕಾಸ್ ಆಫ್ ಹೆರಿಡಿಟಿ, ಇಟ್ ಕ್ಯಾನ್ ಬಿ ಎನಿ ಆಫ್ ದಿಸ್, ನನಗೆ PCOD ಬರೋ ಕಾರಣ. ಆಮೇಲೆ ಮೊದಲೇ ಅದಷ್ಟು ಇಫೆಕ್ಟ್ ಆಗಿಲ್ಲ. ಯಾಕೆ ಅಂದರೆ ಇಂಪ್ಯಾಕ್ಟ್ ಜಾಸ್ತಿ ಇರಲಿಲ್ಲ. ಯಾಕಂದರೆ ನಾವು ಸ್ಪೋರ್ಟ್ಸಿಗೆಲ್ಲ ಹೋಗ್ತಿದ್ವಿ, ಆ್ಯಕ್ಟಿವ್ ಆಗಿದ್ವಿ. ಆಫ್ಟರ್ ಕಾಲೇಜ್ ಡಿಗ್ರಿ ಮುಗ್ದ ನಂತರ ನಾನು ಬರೀ ಕೆಲಸ ಅದು ಇದು ಅಂತ ಯಾವಾಗ ಹೆಲ್ತ್ ಬಗ್ಗೆ ಗಮನನೇ ಕೊಟ್ಟಿಲ್ಲ. ಊಟ ತಿಂಡಿನೂ ಬರೀ ಜಂಕ್ ಫುಡ್ ತಿನ್ಲಿಕ್ಕೆ ಶುರು ಮಾಡಿದೆ. ಇಟ್ ಅಗ್ರಿವೇಟೆಡ್, ಅಂದರೆ ಜಾಸ್ತಿ ಆಯಿತು ಮೊದಲಿನಕ್ಕಿಂತನೂ. ಆ್ಯಂಡ್ ದ್ಯಾಟ್ ಇಸ್ ಹೌ ಇಷ್ಟು ಅತಿರೇಕಕ್ಕೆ ಹೋಗಿದ್ದು. ಪ್ಲಸ್ ಈಗ ನಾನು ಮಾಡಿರುವಂಥ ಮಿಸ್ಟೇಕ್ಸ್, ನಾನು ಏನೇನು ಮಿಸ್ಟೇಕ್ಸ್ ಮಾಡಿದ್ದೆ, ನನಗೆ ಪ್ರಾಪರ್ ಕೇರ್ ಗೊತ್ತಿರಲಿಲ್ಲ, ಹೇಗೆ ಅದನ್ನು ಹ್ಯಾಂಡಲ್ ಮಾಡೋದು ಫೇಶಿಯಲ್ ಹೇರ್ ಅಂತ. ಸೊ ನಾನು ಎಲ್ಲರ ಥರ ಎಂತ ಮಾಡಿದ್ದೆ, ಮಮ್ಮಿ ಮತ್ತು ಅತ್ಯ ಏನೇನು ಹೇಳಿದ್ರಲ್ಲ, ಐ ಜಸ್ಟ್ ಫಾಲೋಡ್ ಇಟ್ ಬ್ಲೈಂಡ್ಲಿ. ಹೇಗೆ ಫಸ್ಟ್ ಥಿಂಗ್ ದ್ಯಾಟ್ ಐ ಡಿಡ್ ವಾಸ್ ಪ್ಲಕ್ಕಿಂಗ್. ಪ್ಲಕ್ಕರ್ ಬರ್ತದಲ್ಲ ವಿಚ್ ವಿ ಯೂಸ್ ಫಾರ್ ದ ಐಬ್ರೋಸ್, ಅದನ್ನು ಐ ಯೂಸ್ ಟು ಪ್ಲಕ್ ಇಂಡಿವಿಜುವಲ್ ಹೇರ್ಸ್. ಸೊ ನನ್ನ ರೂಮ್ಮೇಟ್ಸ್ ಎಲ್ಲ ಇದ್ದವರಿಗೆ ಗೊತ್ತಿರ್ತದೆ. ಐ ವುಡ್ ಸ್ಪೆಂಡ್ ಆರಾಮ್ಸೆ half an hour to 40 minutes just sitting there plucking individual hairs. ಬಟ್ ಅದರಲ್ಲೂ ಐ ಥಿಂಕ್ ದ್ಯಾಟ್ ವುಡ್ ಸ್ಟಿಲ್ ಬಿ ಹೆಲ್ಪ್ಫುಲ್. ಬಟ್ ನಾನು ಏನು ಮಿಸ್ಟೇಕ್ ಮಾಡಿದ್ದು, ಐ ವುಡ್ ಓವರ್ ಡೂ ಇಟ್. ಅಂದರೆ ಒಂದು ದಿನದಲ್ಲಿ ಇಷ್ಟೇ ಟೈಮ್ ಐ ವಿಲ್ ಡೂ ಇಟ್ ಆ್ಯಂಡ್ ಫರ್ಗೆಟ್ ಅಬೌಟ್ ಇಟ್ ಅಲ್ಲ. ಬಿಕಾಸ್ ಐ ವಾಸ್ ವೆರಿ ಕಾನ್ಷಿಯಸ್ ಅಬೌಟ್ ದ ಫೇಸ್ ಆ್ಯಂಡ್ ದ ಹೇರ್ ಅಲ್ಲ. ನಾನು ಯಾವಾಗ ಟೈಮ್ ಸಿಗ್ತದೆ ಅವಾಗ ಪ್ಲಕ್ಕರ್ ತಗೊಂಡು ಕಿತ್ಕೊಳ್ತಾ ಇರ್ತದೆ. ಸೊ ದ್ಯಾಟ್ ಹರ್ಟ್ ಮೈ ಸ್ಕಿನ್. ಆ ಡಾರ್ಕ್ ಆಗಲಿಕ್ಕೆ ಕಾರಣ ಅದು ಇರಬೇಕು. ಪ್ಲಕ್ಕಿಂಗ್ ಆದ ನಂತರ ಒಂದು ಟೋಟಲ್ ಆಗಿ ನೋಡಿದ್ರು ಹತ್ತತ್ರ 7 to 8 times ವ್ಯಾಕ್ಸ್ ಮಾಡಿದ್ದಾನೆ. ದ್ಯಾಟ್ ವಾಸ್ ಬ್ಯಾಡ್. ಸೊ 8 to 9 times ವ್ಯಾಕ್ಸ್ ಮಾಡಿರ್ಬೋದು. ಬಟ್ ನನ್ನ ಸ್ಕಿನ್ ಇಟ್ ಬಿಕೇಮ್ ರಿಯಲಿ ಸೆನ್ಸಿಟಿವ್. ಅದರಿಂದ ಒಳ್ಳೆ ರೆಡ್ ಮಂಕಿ ಥರ ಆಗೋದು ಆ್ಯಂಡ್ ಇಟ್ ಹರ್ಟ್ ಅ ಲಾಟ್. ಈವನ್ ಥ್ರೆಡ್ಡಿಂಗ್ ಆಯಿತಾ, ನಾವು ಆಲ್ಸೋ ಇಫ್ ಯು ಕ್ಯಾನ್ ಸಿ ಸಮ್ಟೈಮ್ಸ್ ಐ ಡೂ ಇಟ್ ಬೈ ಮೈ ಸೆಲ್ಫ್. ಯಾಕೆ ಇಟ್ ಹರ್ಟ್ಸ್ ಅ ಲಾಟ್. ಈ ಐಬ್ರೋಸ್ ಮಾಡುವಾಗಲೂ ಇಟ್ ರಿಯಲಿ ಹರ್ಟ್ಸ್ ಮೀ. ಅದಕ್ಕೆ ಐ ಡೋಂಟ್ ಡೂ ಇಟ್ ಬೈ ಎನಿ ಪ್ರೊಫೆಷನಲ್, ಐ ಗೆಟ್ ಇಟ್ ಡನ್ ಬೈ ಮೈ ಸೆಲ್ಫ್. ಕುತ್ಕೊಂಡು ಪುರ್ಸೋತಲ್ಲಿ ಥ್ರೆಡ್ ಮತ್ತು ಇದೆಲ್ಲ ತೊಗೊಂಡು ಮಾಡ್ಕೋತಾನೆ. ಸೊ ದ್ಯಾಟ್ಸ್ ಅನದರ್ ಸ್ಟೋರಿ ಸಮ್ ಅದರ್ ಡೇ. ಬಟ್ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, I used to pluck ಒಂದೊಂದೇ ಹೇರ್ ಆ್ಯಂಡ್ ದೆನ್ ಐ ಯೂಸ್ ಟು ಸಮ್ಟೈಮ್ಸ್ ಡೂ ದ ವ್ಯಾಕ್ಸಿಂಗ್. ಅತ್ತೆ ಅದಕ್ಕೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಬಟ್ ಏನು ಅಂದರೆ ನನಗೆ ಯಾಕೆ ಅದು ವ್ಯಾಕ್ಸ್ ಮಾಡಿಸ್ಬೇಕು ಅನ್ನಿಸ್ತಂದರೆ, ಹೀಗೆ ನೀಟಾಗಿ ಫುಲ್ ಹೇರ್ ಬರ್ತದಲ್ಲ, ಸಾಫ್ಟ್ ಆಗೋದು ಆಮೇಲಲ್ಲ. ಸೊ ಐ ಥಾಟ್ ಐ ವಿಲ್ ಬೇರ್ ದ ಪೇನ್ for a beautiful face, but that hurt my face. Do not recommend it to anybody. ಯಾರಾದರೂ ಮಾಡ್ತಿದ್ದೀರಿ ಅಂದರೆ ಮಾಡಬೇಕು. ನಾನು ನಿಮಗೆ ಆಲ್ಟರ್ನೇಟಿವ್ ಹೇಳ್ತೇನೆ. ಬಟ್ ನೀವು ನಿಮ್ಮ ಕೂದಲು ಮುಖದ ಮೇಲೆ ಇರೋದನ್ನು ಬೈ ಚಾನ್ಸ್ ಪ್ಲಕ್ಕರ್ ಯೂಸ್ ಮಾಡ್ತೀರಾ ಅಂದರೂ ಓಕೆ. ಬಟ್ ಈ ವ್ಯಾಕ್ಸಿಂಗ್ ಇದೆಯಲ್ಲ, ನೋ. ಸೊ ದ್ಯಾಟ್ ವಾಸ್ ಒನ್ ಥಿಂಗ್. ದೆನ್ it got to a point where I did not want to wax or pluck daily. So what do I do? ಏನು ಮಾಡೋದು? And then I decided I will shave. So yes, basically ನಾನು ಏನು ಮಾಡಿದ್ದು ಅಂದರೆ, I actually did the plucking. I actually waxed my face off ಹಾಗೆ. And I also sometimes did the bleaching ಆಯಿತಾ. ಕೇಳಬೇಡಿ, ನಾನು ಮಾಡಿರೋ ಮಿಸ್ಟೇಕ್ಸನ್ನೆಲ್ಲ ಕೇಳಲೇಬೇಡಿ. ದೇರ್ಸ್ ನೋ 1 or 2 ಥಿಂಗ್. ಎಲ್ಲ ಮಾಡಿದ್ದೆ ನಾನು. ಫೆಮ್ಮಿದು ಮತ್ತು ಆಕ್ಸಿ ಬ್ಲೀಚ್ ಅಂತ ಯಾವುದೋ ಇದೆ, ಅವೆರಡು ಬ್ರ್ಯಾಂಡದು. ಐ ಹ್ಯಾವ್ ಕಂಪ್ಲೀಟ್ಲಿ ಸ್ಟಾಪ್ ಡೂಯಿಂಗ್ ದ್ಯಾಟ್ ಆ್ಯಂಡ್ ಸ್ಪಾಯ್ಲಿಂಗ್ ಮೈ ಸ್ಕಿನ್. ಬಟ್ ಆವಾಗ ದೇರ್ ವಾಸ್ ಅ ಬ್ರ್ಯಾಂಡ್, ಇದು ಫೆಮ್ ಮತ್ತು ಇನ್ನೊಂದು, ಬಟ್ ಆಕ್ಸಿ ಬ್ಲೀಚ್ ಒಟ್ಟು. ಐ ವುಡ್ ಡೂ ದ ಬ್ಲೀಚಿಂಗ್. ಈಗ ಬ್ಲೀಚಿಂಗ್ ಯಾರು ಮಾಡಿರ್ತೀರ ಅವ್ರಿಗೆ ಗೊತ್ತಿರ್ತದೆ, ಆಲ್ರೆಡಿ ಹೇರ್ ಇರ್ತದಲ್ಲ, ಆ ಹೇರನ್ನು ಅದು ಗೋಲ್ಡನಿಶ್ ಕಲರ್ ಮಾಡ್ತದೆ. ಬಟ್ ಇದು ಅಂದರೆ ಮತ್ತೆ ಅದು ಟೈಮಿಂಗ್ ಇರ್ತದೆ. ಡಾರ್ಕ್ ಸ್ಕಿನ್ ಟೋನ್ ಅವರು 5 minutes ಏನೋ 7 minutes ಇಡಬೇಕು. ಸ್ವಲ್ಪ ವೀಟಿಶ್ ಇರೋರು ಸ್ವಲ್ಪ ಜಾಸ್ತಿ, ಆಮೇಲೆ ತುಂಬ ಫೇರ್ ಇರೋರು ತುಂಬ ಹೊತ್ತಿಡಬೇಕು. ನಾನು ಬೀಯಿಂಗ್ ದ ಸ್ಟೂಪಿಡ್ ಅನ್ನಲ್ಲ ಆಯಿತಾ, ಬಿಕಾಸ್ ಐ ವಾಸ್ ಯಂಗ್, ನೋ ಬಡಿ ಗೇವ್ ಮಿ ದ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಅಲ್ಲ. ಸೊ ಬಿಕಾಸ್ ಐ ವಾಸ್ ಲೈಕ್ ದ್ಯಾಟ್, ನಾನು 15 minutes ಅದೇನು ಟೈಮಿಂಗ್ ಬರೆದಿರ್ತಿದ್ರಲ್ಲ ಪ್ಯಾಕ್ ಮೇಲೆ ಫುಲ್ ಇಟ್ಕೊತಿದ್ದೆ, ವಿದೌಟ್ ಬಾದರಿಂಗ್ ಟು ಚೆಕ್ ನನ್ನ ಸ್ಕಿನ್ ಟೋನಿಗೆ ಅದಿದೆಯಾ ಇಲ್ಲ. I would do it. And then by the end of it, I would become a golden monkey. ಅದು ಆಟಾಡಲಿಕ್ಕೆ ಸನ್ಲೈಟಲ್ಲಿ ಹೋದಾಗ ಅಂತೂ ಮಂಕಿ. I was the monkey, golden monkey. And
ಇದರಿಂದ ಟೀಸಿಂಗ್ ವೀಸಿಂಗ್ ಅದೆಲ್ಲ ಅಂತೂ ಬಿಟ್ಟೇ ಬಿಡಿ. That's a completely different story. Yes, people teased me. Yes, I faced lots of difficulty with that. But none mistakes it, okay? Bleaching annodidiyalla that I used to do. 1 plucking, 2 waxing, 3 bleaching, and sometimes I was stupid enough. Wheat ella bartittalla which we use for hair removal on hands and legs. I have used that on my face as well. This region. But yes, I have done that stupidity also. ಈಗ ನನ್ನ ಸ್ಕಿನ್ ಯಾಕೆ ಇಷ್ಟು ಸೆನ್ಸಿಟಿವ್ ಇದೆ ಅಂದರೆ ಬಿಕಾಸ್ ಆಫ್ ದ ಮಿಸ್ಟೇಕ್ಸ್ ದಟ್ ಐ ಡಿಡ್ ದೇರ್. ಸೊ ವೀಟನ್ನು ಯೂಸ್ ಮಾಡಿದೆ. ಶೇವಿಂಗಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ದ ಅಲ್ಟಿಮೇಟ್, ದ ಎಂಡ್ ರಿಸಾರ್ಟ್. ನನಗೆ ದಿನ ಇವೆಲ್ಲ ನಾಟಕ ಮಾಡಲಿಕ್ಕೆ ಆಗೋದಿಲ್ಲ ಅಂದಾಗ ಐ ವೆಂಟ್ ಫಾರ್ ದ ಶೇವಿಂಗ್ ಥಿಂಗ್. ಆ್ಯಂಡ್ ಟ್ರಸ್ಟ್ ಮೀ ವೆನ್ ಐ ಸೇ ದ ಬೆಸ್ಟ್ ಡಿಸಿಷನ್. ಬಟ್ ಐ ಡಿಡ್ ಡೂ ಮಿಸ್ಟೇಕ್ಸ್ ದೇರ್ ಆಲ್ಸೋ, ಬಟ್ ಐ ವಿಲ್ ಕಮ್ ಟು ದ್ಯಾಟ್ ಸ್ಟೋರಿ. ಸೊ ಶೇವಿಂಗ್ ಅಂದರೆ ಏನು, ಅಲೋವೆರಾ ಜೆಲ್ ಕೋಟೆಡ್ ಯಾವುದಾದ್ರೂ ಬ್ಲೇಡ್ ಇರುವಂಥದ್ದು ಯೂಸ್ ಮಾಡಬೇಕಿತ್ತು. ಸಿಂಗಲ್ ಬ್ಲೇಡ್ ರೇಸರ್ಸ್ ಇದ್ದದನ್ನು ನೀಟಾಗಿ ಹೇರ್ ಗ್ರೋತ್ ಡಿರೆಕ್ಷನಲ್ಲೇ ನೀಟಾಗಿ ತೆಗೆದುಬಿಡ್ಬೇಕಿತ್ತು. ಬಿಕಾಸ್ ನನಗೆ ಆಲ್ಮೋಸ್ಟ್ ಗಂಡು ಮಕ್ಕಳ ಥರನೇ ಥಿಕ್ ಹೇರ್ ಇರುತ್ತಲ್ಲ. ಸೊ ಐ ಶುಡ್ ಹ್ಯಾವ್ ಡನ್ ದ್ಯಾಟ್ ವೆರಿ ಸ್ಲೋಲಿ ವೈಲ್ ಅಪ್ಲೈಯಿಂಗ್ ಸಮ್ ಎಂತ ಅಲೋವೆರಾ ಜೆಲ್ಲು ಅಥವಾ ಏನಾದರೂ ಮಾಯ್ಶ್ಚರೈಸರ್ ಹಾಕಿ ನೀತಿ ಮಾಡಬೇಕಿತ್ತು. ಬಟ್ I was young, I was stupid. Idರಲ್ಲಿ I was stupid. What I did was a 3 blades iru razors ಬರ್ತದಲ್ಲ, even now I have it laying on my table. ನೆನಪಿಗಾಗಿ ಇಟ್ಕೊಂಡಿದ್ದೇನೆ. ಅದನ್ನು ಎಂತ ಮಾಡ್ತಿದ್ದೆ ನಾನು, 3 blade ಆಪ್ಟ್ ಮಾಡಿದ್ದೆ ಬಿಕಾಸ್ ಐ ಥಾಟ್ ಇಟ್ ಇಸ್ ಎಫಿಷಿಯೆಂಟ್. ಅಡ್ವರ್ಟೈಸ್ಮೆಂಟ್ ನೋಡಿದ್ನಲ್ಲ, 3 times better softness ಅದು ಇದು ಅಂತ. So sometimes I would apply the aloe vera gel, but sometimes I would do it with random soap and lather ಮಾಡಿ ಹಾಕೊಂಡು ಗರ ಮಾಡಿಬಿಟ್ಟಿದ್ದೆ and quickly ಮಾಡ್ತಿದ್ದೆ. I would not take time, very slowly and do it. So yes, that was another stupidity. ಅದರಿಂದ ಎಂತ ಆಯಿತು, ಪ್ಲಕ್ಕಿಂಗ್ ಇಂದ I had that pigmentation around ಅಲ್ಲ, plus I overdid stuff. So ಅದರಿಂದ pigmentation around my mouth area had become very clear. ತುಂಬ ಡಾರ್ಕ್ ಪಿಗ್ಮೆಂಟೇಷನ್ ಇತ್ತು. ಅದಕ್ಕೆ on that what I did not take good precautions while shaving ಒಳ್ಳೆದು, but I had to do it nicely. I did not do it nicely. ಹಾಗಾಗಿ again it did not help me much, but still it did its job. But I could have avoided all this and nicely went for a laser back then. If my parents also knew a little bit, ಅವರಿಗೂ ಸ್ವಲ್ಪ ಇದ್ರ ಬಗ್ಗೆ ಜ್ಞಾನ ಇದ್ದರೆ, ಅವರು ಸ್ವಲ್ಪ ಯೋಚನೆ ಮಾಡಿ ರಿಸರ್ಚ್ ಮಾಡಿ ಅಲ್ಲಿ ಇಲ್ಲಿ ಕೇಳಿದ್ದಿದ್ರೆ, ದೇ ವುಡ್ ಆಲ್ಸೋ ಹ್ಯಾವ್ ಆಸ್ಕ್ಡ್ ಮೀ ಟು ಗೆಟ್ ಇಟ್ ಡನ್. ಬಟ್ ಅವರಿಗೂ ಆಗ ಹೆದರಿಕೆ ಇರ್ತದಲ್ಲ, ಲೇಸರ್ ಏನು ಹಾಗೆ ಹೀಗೆ ಅಂತ. ಸೊ ವಿ ಡಿಡ್ ನಾಟ್ ಗೋ ಫಾರ್ ದ್ಯಾಟ್. ಆಮೇಲೆ ವಾಟ್ ಹ್ಯಾಪನ್ ಇಸ್, ಅರೌಂಡ್ ಐ ಥಿಂಕ್ ಆಫ್ಟರ್ ಮೈ ಮ್ಯಾರೇಜ್ ಹೋಗಿ, ಅವಾಗ ಅಷ್ಟರಲ್ಲಿ ನಾನು 22-23 years old ಆಗೋ ತನಕನೂ ಐ ಹ್ಯಾವ್ ಸ್ವೇರ್ಡ್ ಬೈ razor. From 18 to 23 I think I have used razors alternatively very nicely and all stuff. Slowly ಕಲಿತೆ ನಾನು ಹೇಗೆ ರೇಸರನ್ನು ಯೂಸ್ ಮಾಡೋದು. ಬಟ್ ಬೈ ದೆನ್ ದ ಡ್ಯಾಮೇಜ್ ವಾಸ್ ಆಲ್ರೆಡಿ ಡನ್, ಬಟ್ ಐ ವುಡ್ ಟೇಕ್ ಗುಡ್ ಕೇರ್ ಆಫ್ ಮೈ ಸ್ಕಿನ್. ಹಾಗೆ ಆಫ್ಟರ್ ದ್ಯಾಟ್ around 2021 was when I got my first laser done. So ಈ ಲೇಸರ್ ಅನ್ನೋದು ನನ್ನ ಲೈಫಲ್ಲಿ ಇವೆಂಚುವಲಿ ಬಂದಿದೆ ಆಯಿತಾ, ಒಂದೇ ಸತಿ ಬಂದಿಲ್ಲ. ಸ್ವಲ್ಪ ಆಚೆ ಈಚೆ ಎಲ್ಲ ಓಡಾಡಿದ ನಂತರ ಎಲ್ಲ ಮಾಡೋದು ತಪ್ಪಲ್ಲ, ಮಾಡಿದ ನಂತರ ನಾನು ಲೇಸರಿಗೆ ಆಪ್ಟ್ ಮಾಡಿದ್ದು. ಆ್ಯಂಡ್ ನಾವು ಐ ಥಿಂಕ್ ಈಗ ನಾವು ಹೇಳ್ತೇವಲ್ಲ, ವಾಟ್ ಡು ಐ ರಿಗ್ರೆಟ್, ನಾನು ನನ್ನ ಓಲ್ಡರ್ ಸೆಲ್ಫಿಗೆ ಏನು ಹೇಳ್ತಿದ್ದೆ ಅಂತ. ಐ ವುಡ್ ಸೇ ಪ್ಲೀಸ್ ಸೊನಾಲಿ, ಪಪ್ಪ ಮಮ್ಮಿಗೂ ಕನ್ವಿನ್ಸ್ ಮಾಡು, ಆ್ಯಂಡ್ ಯು ಆಲ್ಸೋ ಪ್ಲೀಸ್ ಗೋ ಫಾರ್ ಲೇಸರ್. ಸ್ವಲ್ಪ ವರ್ಷ 18 ತನಕ ಅಂತೂ ಡೋಂಟ್ ಟಚ್ ಯುವರ್ ಫೇಸ್. ಇಟ್ಸ್ ಓಕೆ, ಫ್ರೆಂಡ್ಸ್ ಕಾಮೆಂಟ್ ಮಾಡಲಿ, ಜನ ಹೇಳಿ, ಇಟ್ಸ್ ಓಕೆ, ಜಸ್ಟ್ ಹ್ಯಾವ್ ವಾಟ್ ಎವರ್ ಇಸ್ ದೇರ್, ಅದು ಹಾಗೆ ಇರಲಿ. ಗೆಟ್ ಇಟ್ ಲೇಸರ್ಡ್ ಆಫ್ ಆಫ್ಟರ್ 18 ಅದು ಹೇಳ್ತಿದ್ದೆ ನಾನು. ಸೊ ಯಾ, ಐ ಹ್ಯಾಡ್ ಮೈ ಫಸ್ಟ್ ಲೇಸರ್ ಸೆಷನ್ ಆನ್ 2021 ಏಪ್ರಿಲ್ ಅರೌಂಡ್. ಬಟ್ ಅದು ಪ್ರೆಗ್ನೆನ್ಸಿ ಅದು ಇದು ಅಂತ ಅಲ್ಲಿಗೆ ಸ್ಟಾಪ್ ಆಗಿತ್ತು. ಈಗ ಈ ವರ್ಷ 2025 ಮತ್ತೆ ಲೇಸರ್ ಮಾಡಿಸ್ತಾ ಇದ್ದಾನೆ. ಬಿಕಾಸ್ ಐ ಡೋಂಟ್ ಪ್ಲ್ಯಾನ್ ಫಾರ್ ಪ್ರೆಗ್ನೆನ್ಸಿ ಈ ಮಂತಲ್ಲಿ, ಈ ಸದ್ಯದಲ್ಲಿ ಇರಲಿಲ್ಲ ಪ್ಲ್ಯಾನ್ಸ್. ಸೊ ಅದಕ್ಕೆ ವಿ ವೆಂಟ್ ಫಾರ್ ದ ಲೇಸರ್ ಥಿಂಗ್. ಈಗ ಮುಂದೆ ಎಲ್ಲರೂ ಲೇಸರ್ ಮಾಡಿಸ್ಲೇಬೇಕು ಅಂತ ಇಲ್ಲ ಆಯಿತಾ, ಇಮಿಡಿಯೇಟ್ ಲಾಸ್ಟ್ ಆಪ್ಷನ್ ಅಲ್ಲ ಲೇಸರ್. ಬಟ್ ಈಗ ಲೇಸರ್ ಯಾರಿಗೆ ಮಾಡಲಿಕ್ಕೆ ಮನಸ್ಸಿಲ್ಲ ಅವರಿಗೆ ಸ್ಪೆಷಲಿ ಸದ್ಯಕ್ಕೆ ನಿಮಗೆ ನಾರ್ಮಲ್ ಹೇರ್ ಏನಿದೆ ಅದನ್ನು ವಿದೌಟ್ ಡ್ಯಾಮೇಜಿಂಗ್ ಯುವರ್ ಸ್ಕಿನ್ ಹೇಗೆ ಅದನ್ನು ತೆಗೆಯೋದು, ಅದೆಲ್ಲರದ್ದು ಪ್ರಶ್ನೆ ಆಗಿರ್ತದಲ್ಲ. ಸೊ ಪ್ಲಕ್ ಮಾಡೋದು ಅವಾಯ್ಡ್ ಮಾಡಿ ಅಂದೆ, ವ್ಯಾಕ್ಸ್ ನೋ,
ಶೇವಿಂಗ್ ಓಕೆ ಇಫ್ ಯು ನೋ ದ ಟೆಕ್ನಿಕ್ ಗೊತ್ತಿದ್ರೆ ಫೇಸ್ ಶೇವ್ ಮಾಡಿ, ಇಲ್ಲ ಅಗೇನ್ ದಟ್ ಇಸ್ ಅ ನೋ. ಹಾಗೆ ಡಿಸ್ಕ್ಲೇಮರ್, ಶೇವಿಂಗ್ ಡಸ್ ನಾಟ್ ಇನ್ಕ್ರೀಸ್ ಯುವರ್ ಹೇರ್. ಏನು ಮಾಡಲ್ಲ. ಹೇರ್ ಫಾಲಿಕಲ್ ಥಿಕ್ ಏನೂ ಆಗಲ್ಲ. ಬಟ್ ನೀವು ಇನ್ಕರೆಕ್ಟ್ ಮಾಡಿದಾಗ ಯು ವಿಲ್ ಡ್ಯಾಮೇಜ್ ಯುವರ್ ಸ್ಕಿನ್. ಸೊ ಮಾಡೋದೇನು, ಲೇಸರು ಮಾಡಿಸೋಕ್ಕೆ ಮನಸ್ಸಿಲ್ಲ, ದೆನ್ ಹೌ ಡು ವಿ ರಿಮೂವ್ ಇಟ್ ವೆರಿ ಸೇಫ್ಲಿ? ಬೈ ಟ್ರಿಮ್ಮರ್ಸ್. So the safest option for you is to easily trim it off. No ಆಗಲ್ಲ, ಸ್ಪೆಷಲಿ ಫಾರ್ ಪೀಪಲ್ ಲೈಕ್ ಮೀ, ಯಾರಿಗೆ ಥ್ರೆಡ್ಡಿಂಗ್ ಅದು ಇದರಿಂದ ತುಂಬ ನೋವಾಗ್ತದೆ, ಮತ್ತು ಲೇಸರು ನೋವಾಗ್ತದೆ ಆಯಿತಾ. ಲೇಸರು ಏನು ಈಸಿ ಅಲ್ಲ, ಲೇಸರು ಸರಿ ನೋವಾಗ್ತದೆ. ನನ್ನ ವೀಡಿಯೋಸ್ ನೋಡಿದರೆ ಬಾಯ್ಲ್ಸ್ ಆಗ್ತದೆ, ಬರ್ನ್ಸ್ ಆಗ್ತದೆ, ಎಲ್ಲ ಆಗ್ತದೆ. ಸೊ ನಿಮಗೆ ನೋವೇ ಬೇಡ ಅಂದರೆ ಬೆಸ್ಟ್ ಆಪ್ಷನ್ ಟ್ರಿಮ್ ಮಾಡ್ಕೊಳ್ಳಿ. ಆ್ಯಂಡ್ ಈಸಿಲಿ ನಿಮಗೆ ಎಲ್ಲೆಲ್ಲಿ ಏನೇನಿದೆಯಲ್ಲ ನೀಟಾಗಿ ನೋಡಿ ಮಾಡಿ. ಶೆಲ್ ಆಪ್ರೇಟೆಡ್, ಅದು ಬ್ಯಾಟ್ರಿ ಆಪ್ರೇಟೆಡ್. ಸೊ ಶೆಲ್ಲನ್ನು ರೀಪ್ಲೇಸ್ ಮಾಡ್ತಾ ಇರಿ. ನಂದು 7 ಇಯರ್ಸ್ ಆಯಿತು ಯೂಸ್ ಮಾಡ್ತಾ. ಈಗ ಹೋಗ್ತಾ ಅದು ಬಟನ್ ಎಲ್ಲ ಇರ್ತದಲ್ಲ, ಸ್ವಲ್ಪ ವೇರ್ ಆ್ಯಂಡ್ ಟೇರ್ ಆಗಿದೆ, ಅದನ್ನೆಲ್ಲ ಸ್ವಲ್ಪ ಹಾಳಾಗ್ತಾ ಬಂದಿದೆ. ಬಟ್ ಆರಾಮ್ಸೆ ಇನ್ನೂ ಒಂದು 10 ವರ್ಷ ನಡೆಸ್ಬೋದು ಸೆಲ್ ರಿಪ್ಲೇಸ್ ಮಾಡಿದರೆ. ಸೊ ಎಸ್, ಬೆಸ್ಟ್ ಆಪ್ಷನ್ ಟ್ರಿಮ್. ತೊಗೊಂಡು ಬಂದೆ ಟ್ರಿಮ್ಮರ್. ಸೊ ಇದು ನಾನು ಯೂಸ್ ಮಾಡ್ತಿರುವಂತಹ ವೀಟ್ ಟ್ರಿಮ್ಮರ್. ಕಾಣಿಸ್ತಾ ಇದೆ ಅಂದ್ಕೊತೇನೆ. ಬಟ್ ಎನಿವೇಸ್, ನೀವು ಕಾಣಿಸ್ಲಿಲ್ಲ ಅಂದರೂ ಪರವಾಗಿಲ್ಲ. ನೀವು ಅಮೆಜಾನ್ ಯಾವುದೇ ವೆಬ್ಸೈಟಲ್ಲಿ ಹೋಗಿ ಟ್ರಿಮ್ಮರ್ಸ್ ಅಂತ ಹುಡುಕಿದಾಗ ಯು ವಿಲ್ ಫೈಂಡ್ ದಿಸ್ ಆಪ್ಷನ್ ಆಲ್ಸೋ. ಅವ್ರದ್ದೀಗ ಬೇರೆ ವೇರಿಯಂಟ್ ಬಂದಿದ್ದಾವೆ. ಅವ್ರ ಹೆಡ್ ಟಿಲ್ಟ್ ಮಾಡೋದು ಅದು ಇದು ಎಲ್ಲ ಸುಮಾರು ಎಲ್ಲ ಬಂದಿದ್ದಾವೆ. ಯು ಕ್ಯಾನ್ ಚೂಸ್ ನಿಮ್ಮ ಬಜೆಟಿಗೆ ಫಿಟ್ ಆಗುವಂಥದ್ದನ್ನು ನೀಟಾಗಿ ಚೂಸ್ ಮಾಡ್ಬೋದು. ಐ ಆಮ್ ಯೂಸಿಂಗ್ ದಿಸ್, ನಾಟ್ ಸ್ಪಾನ್ಸರ್ಡ್. ಇನ್ನೂ ನನಗೆ ಸ್ಪಾನ್ಸರ್ಸ್ ಅದು ಇದು ಏನೂ ಬಂದಿಲ್ಲ. ಸೊ ನಾಟ್ ಸ್ಪಾನ್ಸರ್ಡ್ ವಿಡಿಯೋ, ನೋ ಪ್ರಮೋಷನ್ ಆ್ಯಂಡ್ ಸ್ಟಫ್. ಐ ಯೂಸ್ ಇಟ್ ಜೆನ್ಯೂನ್ಲಿ. ಸೊ ಐ ಆಮ್ ಟೆಲಿಂಗ್ ಯು. ಸಿಂಪಲ್ ಇದೆ ಆಯಿತಾ. ಈಗ ನನಗೆ ಎಷ್ಟು ಪ್ರಾಕ್ಟೀಸ್ ಆಗಿದೆ ಅಂದರೆ ಐ ಜಸ್ಟ್ ಹೋಲ್ಡ್ ದಿಸ್ ಆ್ಯಂಡ್ ಐ ಡೂ ದಿಸ್ ಆ್ಯಂಡ್ ವೋಲಾ ಇಟ್ಸ್ ಗಾನ್. ಸೊ ನನಗೀಗ ಪ್ರಾಕ್ಟೀಸ್ ಆಗಿದೆ. ನಾನು ವಿದೌಟ್ ಅಂತ ಮಿರರ್ಸ ಸ್ಲೋಲಿ ಫೀಲ್ ಮಾಡಿಕೊಂಡು ಹೀಗೆ ಎಳೆದಿಡಿದು ಐ ಜಸ್ಟ್ ಟಚ್ ಇಟ್. ಅಲ್ಲ ಹೀಗೆ ಮುಟ್ತಾ ಬಂದರೆ ಇಟ್ ವಿಲ್ ಗೋ. ಬಟ್ ನೀವು ಫಸ್ಟ್ ಟೈಮ್ ಮಾಡೋರಾಗಿದ್ದರೆ ಬಿ ಅ ಲಿಟಲ್ ಕೇರ್ಫುಲ್ ಆಯಿತಾ. ಯಾಕಂದರೆ ಸ್ಪೆಷಲಿ ಈಚೆ ಸೈಡ್ ಇದಕ್ಕೆ ಇಲ್ಲಿ ಒಂದಿಷ್ಟು ಇದ್ದಾವೆ, ಸಿ ದಿಸ್, ಇಲ್ಲಿ ಒಂದು ಸ್ವಲ್ಪ ಇದ್ದಾವೆ, ಇಲ್ಲಿ ಒಂದು ಸ್ವಲ್ಪ ಆ ಟ್ರಿಮ್ಮಿಂಗ್ ಏರಿಯಾ ಇದೆ. ದಿಸ್ ಈ ಚಿಕ್ಕದು ಇಸ್ ಸಪೋಸ್ ಟು ಬಿ ಫಾರ್ ಯುವರ್ ಐಬ್ರೋಸ್ ಆ್ಯಂಡ್ ಸ್ಟಫ್. ಹಿಂಗೆಲ್ಲ ಮಾಡಿ ಐಬ್ರೋಸ್ ಮಾಡಿದ್ದೆ. ಬಟ್ ನೀವು ಕೇರ್ಫುಲ್ ಇಲ್ಲ ಅಂದರೆ ನಿಮ್ಮ ಐಬ್ರೋಸ್ ಸಹ ನೀವು ಫುಲ್ ಶೇಪ್ ಮಾಡಿಬಿಡ್ತೀರ, ಹಿಂಗೆ ಕ್ಲೀನಾಗಿ ಹೋಗ್ಬಿಡ್ತೀರ, ಅಷ್ಟು ಫಾಸ್ಟ್ ಇರ್ತದೆ. ಸೊ ಯು ಹ್ಯಾವ್ ಟು ಬಿ ರಿಯಲಿ ಕೇರ್ಫುಲ್ ಅರೌಂಡ್ ದ ಐಬ್ರೋ ರೀಜನ್. ನಾನು ಸುಮಾರು ಸತಿ ಹಾರಿಸಿರ್ತೇನೆ, ಬಟ್ ಇಟ್ಸ್ ಓಕೆ. ಆಮೇಲೆ ಪೆನ್ಸಿಲ್ ತೊಗೊಂಡು ಡ್ರಾ ಮಾಡೋದು ಆ ಥರ ಎಲ್ಲ ಬೇಡ ಆಗಿತ್ತಂದರೆ ಬಿ ಕೇರ್ಫುಲ್ ವಿತ್ ದ ಟ್ರಿಮ್ಮರ್. ನೀವು ಟ್ರಿಮ್ ಮಾಡುವಾಗ ಏನು ಹಚ್ಚಬೇಕಂತ ಇಲ್ಲ, ಮಾಯ್ಶ್ಚರೈಸರ್ ಎಂತ ಇಲ್ಲ. ವಾಶ್ ಯೋರ್ ಫೇಸ್, ಹೋಲ್ಡ್ ಇಟ್ ನೈಸ್ಲಿ, ಟ್ರಿಮ್ ಇಟ್ ಆಫ್, ಆಮೇಲೆ ಇನ್ನೊಮ್ಮೆ ರಿನ್ಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಮಾಯ್ಶ್ಚರೈಸರ್ ಏನು ಸ್ಕಿನ್ ಕೇರ್ ಇದೆಯಲ್ಲ ಅದನ್ನು ಫಾಲೋ ಮಾಡಿ. ಸೊ ಟ್ರಿಮ್ಮಿಂಗ್ ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಎವ್ರಿ ಸಿಂಗಲ್ ಗರ್ಲ್ ಔಟ್ ದೇರ್. ಇಲ್ಲ ನಿಮಗೆ ಕೇರ್ಫುಲ್ ಆಗಿ ಟೆಕ್ನಿಕ್ ಗೊತ್ತಾಗಿದೆ, ಬ್ಲೇಡ್ಸ್ ಅಂತ ಯೂಸ್ ಮಾಡೋದು, ರೇಸರ್ ಯೂಸ್ ಮಾಡೋದು ಗೊತ್ತಿದೆ ಅಂದರೆ ಮಾಡಿ. ಗೊತ್ತಿಲ್ಲ ಅಂದರೆ ದಿಸ್ ಇಸ್ ದ ಸೇಫೆಸ್ಟ್ ಆಪ್ಷನ್. ನಿಮ್ಮ ಮಮ್ಮಿ, ನಿಮ್ಮ ಕಸಿನ್, ಯಾರಾದರೂ ಹಳೆಯವರು ಆಂಟಿದಿರು ಪ್ಲಕ್ಕಿಂಗ್ ಇನ್ನೂ ಮಾಡ್ತಾ ಇದ್ದರೆ ಅವರಿಗೂ ಇದನ್ನೊಂದು ಗಿಫ್ಟ್ ಮಾಡಿ. ಇದು ಇಸ್ ಅ ಲೈಫ್ ಸೇವರ್. ಶೆಲ್ಲು ಯಾವುದು ಅದನ್ನು ಅಂತ ಅವ್ರು ರಿಪ್ಲೇಸ್ ಮಾಡ್ಕೊತಾರೆ. ನೀವು ಇದನ್ನು ಗಿಫ್ಟ್ ಮಾಡಿ ಆ್ಯಂಡ್ ದೇ ವಿಲ್ ಬಿ ಅಂತ ಆರಾಮ್ಸೆ ಡೂಯಿಂಗ್ ಇಟ್. ವಾರ್ನಿಂಗ್ ಕೊಡಿ ಮಾತ್ರ, ಐಬ್ರೋ ಹೋಗ್ಬಿಡ್ತದೆ ಒಮ್ಮೆಲೆ. ಸೊ ಬಿ ವೆರಿ ಕೇರ್ಫುಲ್ ವಿತ್ ಅಂದರೆ ನೀವು ಎಲ್ಲಿ ಹಿಡ್ಕೊಂಡಿರ್ತೀರಲ್ಲ, ಯು ಶುಡ್ ಬಿ ನೋಯಿಂಗ್ ಇಟ್. ತುಂಬ ಕೇರ್ಫುಲ್ ಆಗಿ ನೋಡಿ ಮಾಡಿ. ಕಟ್ಸ್ ಆಗಲ್ಲ, ಎಲ್ಲೂ ಗಾಯ ಆಗಲ್ಲ. ನೀವು ಅದು ಬ್ಯಾಟ್ರಿ ಲೋ ಆಗ್ತಾ ಬಂದಂಗೂ ಅದು ಒಂಥರ ಹಿಂಗೆ ಸ್ಲೋ ಆಗ್ತಾ ಬರ್ತದೆ, ಆಗ ಇಟ್ ವಿಲ್ ಪುಲ್ ಯುವರ್ ಹೇರ್. ಸೊ ಬ್ಯಾಟ್ರಿ ಡ್ರೈನ್ ಆಗ್ತಾ ಬಂತು ಅಂದ ತಕ್ಷಣ ರೀಪ್ಲೇಸ್ ದ ಬ್ಯಾಟ್ರಿ. ಇಟ್ಸ್ ಬ್ರ್ಯಾಂಡ್ ನ್ಯೂ ಥರ ಆಗ್ತದೆ, ದೆನ್ ಯೂಸ್ ಇಟ್. ಇಟ್ಸ್ ಅನ್ ಇನ್ವೆಸ್ಟ್ಮೆಂಟ್. ಸೊ ಯಾರೇ ಬೈ ಮಾಡ್ತಾ ಇದ್ದೀವಿ ಅಂದರೆ ಹೆದರಬೇಡಿ. ಇಟ್ಸ್ ಅದು ಎಂತ ಹೇಗೆ ವಾರಂಟಿ ಗ್ಯಾರಂಟಿ ಏನಿಲ್ಲ, ನಾನೇ ನಿಮ್ಗೆ ಗ್ಯಾರಂಟಿ, ಗೋ ಬೈ ಇಟ್. ನನಗೆ ಹೇರ್ ಗ್ರೋತ್ ಯಾಕೆ ಬಂತು, ನಾನು ಮಾಡಿರೋ ಮಿಸ್ಟೇಕ್ಸ್ ಏನು, ಹಾಗೆ ನಾನು ಈಗ ಸದ್ಯಕ್ಕೆ ನಿಮಗೆ ಏನು ಸಜೆಸ್ಟ್ ಮಾಡ್ತೇನೆ, ದ ಬೆಸ್ಟ್ ಆಪ್ಷನ್ ಫಾರ್ ಹೇರ್ ರಿಮೂವಲ್. ದಿಸ್ ವಿಡಿಯೋ ವಾಸ್ ಅಬೌಟ್ ಆಲ್ ದ್ಯಾಟ್. ನಾನು ನೆಕ್ಸ್ಟ್ ಟೈಮ್ ನಿಮಗೆ ಹೇಗೆ ಎಕ್ಸಾಕ್ಟ್ಲಿ ಮಾಡ್ತೇನೆ, ರೇಸರ್ ಯೂಸ್ ಮಾಡುವಾಗಲೂ ಅದು ಬ್ಲೇಡ್ಸ್ ಇರ್ತಾವಲ್ಲ ಅದನ್ನು ಯೂಸ್ ಮಾಡಿ ತೋರಿಸ್ತೇನೆ, ಟ್ರಿಮ್ಮರನ್ನು ಯೂಸ್ ಮಾಡಿ ತೋರಿಸ್ತೇನೆ. ಈಗ ಸದ್ಯಕ್ಕೆ ಕೆಲಸ ಇದೆ. ಸೊ ಐ ವಿಲ್ ಹರಿ ವಿತ್ ದಿಸ್ ವಿಡಿಯೋ. ದಿಸ್ ಇಸ್ ಆಲ್ರೆಡಿ ಅ ಲಾಂಗ್ ವಿಡಿಯೋ. ಇದನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು. ನೀವು ನಿಮ್ಮ ಹೇರ್ ಗ್ರೋತ್ ಏನೇ ಇದ್ದರೂ ಎಕ್ಸೆಸಿವ್ ಹೇರ್ ಗ್ರೋತನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಲ್ಲ, ಇಟ್ ಆ್ಯಕ್ಚುಲಿ ಹೆಲ್ಪ್ಸ್ ಯು ವಿತ್ ಯುವರ್ ಸ್ಕಿನ್ ಕೇರ್ ಆಲ್ಸೋ. ಅಂದರೆ ನೀವು ಕೂದಲು ತೆಗೆದ ಹಾಗೆ ದ ಪ್ರಾಡಕ್ಟ್ಸ್ ದ್ಯಾಟ್ ಯು ಅಪ್ಲೈ ವಿಲ್ ಡೂ ಆ್ಯಂಡ್ ಸಿಟ್ ಬೆಟರ್ ಆನ್ ದ ಸ್ಕಿನ್ ಆ್ಯಂಡ್ ವಿಲ್ ಡೂ ಗುಡ್ ಫಾರ್ ಯುವರ್ ಸ್ಕಿನ್.
ಸೊ ಹೇರ್ ರಿಮೂವ್ ಮಾಡಬೇಕು, ಹಾಗಂತ ತಪ್ಪು ರೀತಿಯಿಂದಲ್ಲ, ಒಳ್ಳೆ ರೀತಿಯಿಂದ ಮಾಡಿದರೆ ಇಟ್ ವಿಲ್ ಬಿ ಬೆನಿಫಿಷಿಯಲ್. ಓಕೆ, ಸೊ ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ಆದಷ್ಟು ಬೇಗ ನಂದು ಥೈಲ್ಯಾಂಡ್ ಸೀರೀಸಿಗೆ ಮಾಡ್ಕೊಂಡಿದ್ದೇನೆ, ಈಗ ವಾಯ್ಸ್ ಸರಿಯಾಗಿದೆ ಅಲ್ಲ, ಸೊ ಆದಷ್ಟು ಬೇಗ ಆ ಸೀರೀಸನ್ನು ಅಪ್ಲೋಡ್ ಮಾಡಲಿಕ್ಕೆ ಶುರು ಮಾಡ್ತೇನೆ, ಎಡಿಟ್ ಮಾಡಬೇಕಿನ್ನ. ಸೊ ಅದನ್ನು ಶುರು ಮಾಡ್ತೇನೆ. ಸೊ ಅಲ್ಲಿ ತನಕ ನಾನು ನಿಮ್ಮನ್ನು ಭೇಟಿ ಮಾಡೋ ತನಕ ನನ್ನ ನೆಕ್ಸ್ಟ್ ವಿಡಿಯೋ ಜೊತೆ ಯು ಗೈಸ್ ಪ್ಲೀಸ್ ಸ್ಟೇ ಹ್ಯಾಪಿ, ಸ್ಟೇ ಸಾರ್ಟೆಡ್. ಅನ್ನೋಕ್ಕಿಂತ ಮುಂಚೆ ಯು ಗೈಸ್ ನೀಡ್ ಟು ಸಪೋರ್ಟ್ ಮೀ ವಿತ್ ಯುವರ್ ಸಬ್ಸ್ಕ್ರೈಬ್. ಅಂದರೆ ತುಂಬ ಜನ ನನ್ನ ವೀಡಿಯೋಸ್ ಅನಾಲಿಟಿಕ್ಸ್ ನೋಡಿದಾಗ ಗೊತ್ತಾಗ್ತದೆ ಆಯಿತಾ, ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ದ್ಯಾಟ್ ಹೆಲ್ಪ್ಸ್ ಮೀ ಫೀಲ್ ದಟ್ ಯು ಗೈಸ್ ಆರ್ ಲೈಕಿಂಗ್ ಇಟ್ ಆ್ಯಂಡ್ ಆ್ಯಕ್ಚುಲಿ ಲೈಕ್ ದ ವಿಡಿಯೋ. ಆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಟು ದ ಚಾನಲ್, ಶೇರ್ ಮಾಡಿ. ಹಾಗೆ ನಿಮ್ಗೆ ಏನೇ ಅನಿಸಿದ್ರು, ನಾನು ಮಾತಾಡಿದ್ರಲ್ಲಿ ನಿಮ್ಗೆ ಏನಾದರೂ ತಪ್ಪು ಅನಿಸಿದ್ರೂ ಸಹ ಕಾಮೆಂಟ್ ಮಾಡಿ, ಸರಿ ಅನಿಸಿದ್ರು ಸಹ ಕಾಮೆಂಟ್ ಮಾಡಿ. ಸೊ ಈಗ ಹೇಳ್ತೇನೆ, ಈಗ ಇದು ಕ್ಲೋಸಿಂಗ್. I'll meet you in the next video. Until then, stay happy, stay sorted.